ಕೋಲಾರದಲ್ಲಿ ರೇಷ್ಮೆ ಬೆಳೆಗಾರರ ಬೃಹತ್ ಸಮಾವೇಶ, ಯಶಸ್ವಿಗೆ ಅಭಿನಂದನೆ. ಕೋಲಾರ ಜಿಲ್ಲಾ ರೇಷ್ಮೆ ಬೆಳೆಗಾರರ ಅಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ಕೇಂದ್ರ ರೇಷ್ಮೆ ಮಂಡಳಿ ಸದಸ್ಯರಾದ ಕೆ.ವಿ. ಸತೀಶ್ ಅಭಿನಂದನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಕೆ.ವಿ. ಅಂತ, ಕೋಲಾರ ಜಿಲ್ಲಾ ರೇಷ್ಮೆ ಬೆಳೆಗಾರರ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಮತ್ತು ಕೇಂದ್ರ ರೇಷ್ಮೆ ಮಂಡಳಿಯ ಸದಸ್ಯರು. ಇದೇ ತಿಂಗಳು ಡಿಸೆಂಬರ್ 23ರಂದು ರೇಷ್ಮೆ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಾವು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾದ್ಯಂತ ಎಲ್ಲ 6 ತಾಲೂಕುಗಳಿಂದಲೂ ಹತ್ತಿರ 2,000 ಸಂಖ್ಯೆಯಲ್ಲಿ ರೈತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ. ಈ ಕಾರ್ಯಕ್ರಮಕ್ಕೆ ನಾವು ಸಂಸದರು, ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರಿಗೂ ಆಹ್ವಾನವನ್ನು ನೀಡಿರ್ತೀವಿ. ಅವರು ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಾವು ಕೊಟ್ಟಂತಹ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನುವಂತಹ ಭರವಸೆಯನ್ನು ಸಹ ಕೊಟ್ಟಿರ್ತಾರೆ. ಮತ್ತು ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯ ಜಂಟಿ ಕಾರ್ಯದರ್ಶಿಗಳು ಬಂದು ಅವರಿಗೆ ಸಲ್ಲಿಸಿದಂತಹ ಬೇಡಿಕೆಗಳನ್ನು ನಾವು ಈ ಎಲ್ಲ ಬೇಡಿಕೆಗಳನ್ನು ನಿಮಗೆ ಒದಗಿಸ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿರ್ತಾರೆ. ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಮಾಧ್ಯಮ ಮಿತ್ರರಿಗೂ ಮತ್ತು ನಮ್ಮ ರೇಷ್ಮೆ ಇಲಾಖೆಯ ಡೆಪ್ಟಿ ಡೈರೆಕ್ಟರ್ ಆದಂತಹ ಆಂಜನೇಯ ರೆಡ್ಡಿ ಸರ್ ಮತ್ತು ಅವರ ತಂಡಕ್ಕೂ, ಮತ್ತು ನಮ್ಮ ಮಾರುಕಟ್ಟೆ ರೇಷ್ಮೆ ಉಪನಿರ್ದೇಶಕರಾದಂತಹ ಶ್ರೀನಿವಾಸ್ ಸರ್ ಮತ್ತು ತಂಡಕ್ಕೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ರೇಷ್ಮೆ ರೈತರಿಗೆ ಬೇರೆ ಹೈನುಗಾರಿಕೆ, ಮೀನುಗಾರಿಕೆ, ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯಿಂದ ಸಿಗುವಂತಹ ಸ್ಕೀಮ್ಸ್ ಮತ್ತು ಸಬ್ಸಿಡಿಗಳ ಅನುಕೂಲವನ್ನು ಪಡ್ಕೊಳ್ಬೇಕು, ನೀವು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಮಳಿಗೆಗಳನ್ನು ಹಾಕಬೇಕು ಅಂತ ನಾವು ಬೇಡಿಕೆಯನ್ನು ಇಟ್ಟಿದ್ವಿ. ಆ ಬೇಡಿಕೆಯಂತೆ ಅವರು ತಮ್ಮ ಮಳಿಗೆಗಳನ್ನು ಹಾಕಿ ನಮಗೆ ಸಹಕರಿಸಿದರು. ಇದರಿಂದ ನಮ್ಮ ಎಲ್ಲ ರೈತರಿಗೆ ಮಾಹಿತಿ ಕೂಡ ದೊರಕಿತ್ತು. ಬಹುಮುಖ್ಯವಾಗಿ ಈ ಕಾರ್ಯಕ್ರಮದ ಪ್ರತಿ ಹಂತದಲ್ಲೂ ಸಹಕರಿಸಿ ಎಲ್ಲ ರೀತಿಯಲ್ಲೂ ದುಡಿದಂತಹ ನಮ್ಮ ಕೋಲಾರ ಜಿಲ್ಲಾ ರೇಷ್ಮೆ ಬೆಳೆಗಾರರ ಸಂಘದ ಎಲ್ಲ ನಿರ್ದೇಶಕರುಗಳಿಗೂ ಮತ್ತು ನಮ್ಮ 6 ತಾಲೂಕುಗಳಿನ ಅಧ್ಯಕ್ಷರು, ನಿರ್ದೇಶಕರುಗಳಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣರಾದ ನನ್ನ ಎಲ್ಲ ಜಿಲ್ಲಾ ರೇಷ್ಮೆ ರೈತರಿಗೂ ಸಹ ಧನ್ಯವಾದಗಳು. ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ನಮ್ಮ ತುರ್ತಿ ಮನವಿಗಳೇನೆಂದರೆ, ಸಿಲ್ಕ್ ಸಮಗ್ರ ಯೋಜನೆಯಲ್ಲಿ ಪ್ರಸ್ತುತ ನೀಡಲಾಗುತ್ತಿರುವಂತಹ ರೇಷ್ಮೆ ಹುಳು ಸಾಕಾಣಿಕೆ ಮನೆಯ ವೆಚ್ಚ, ಆ ಸಹಾಯಧನವನ್ನು ದ್ವಿಗುಣಗೊಳಿಸಬೇಕು ಮತ್ತು ರೇಷ್ಮೆ ಯಂತ್ರೋಪಕರಣಗಳಿಗೆ ಈಗೇನು ತಾವು 75,000 ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ, ಅದನ್ನು 2 ಲಕ್ಷಕ್ಕೆ ಹೆಚ್ಚಿಸಬೇಕು. ಮತ್ತು PMKSY ಯೋಜನೆ ಅಡಿಯಲ್ಲಿ ನೀವು ಏನು ನಮಗೆ ಇವಾಗ ಡ್ರಿಪ್ ಕೊಡ್ತಾ ಇದ್ದೀರಾ, ಅದರ ಜೊತೆಗೆ ನಮಗೆ ನಾನ್ ಸ್ಪಿನ್ನಿಂಗ್ ಸಮಸ್ಯೆ ಬರ್ತಾ ಇದೆ, ಅದಕ್ಕೆ ಸ್ಪ್ರಿಂಕ್ಲರ್ ನೀರಾವರಿ ವ್ಯವಸ್ಥೆ ಅಥವಾ ರೈನ್ ಗನ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಮತ್ತು ನಮ್ಮ ಕೋಲಾರ ಜಿಲ್ಲೆ ರೇಷ್ಮೆ ಉದ್ಯಮದ ಒಂದು ಇತಿಹಾಸವನ್ನು ಹೊಂದಿದೆ. ಈ ತಂತ್ರಜ್ಞಾನ ಹಾಗೂ ಮೌಲ್ಯವರ್ಧನ ಕುರಿತು ಜನಸಾಮಾನ್ಯರಿಗೆ ಅರಿವು ಮೂಡಿಸಲು ಈ ಕಾಂತರಾಜ ಸರ್ಕಲಲ್ಲಿ ನಮ್ಮ ರೇಷ್ಮೆ ಇಲಾಖೆಯ 12 ಎಕರೆ ಜಾಗ ಇದೆ, ಅಲ್ಲಿ ಒಂದು ಲೈವ್ ಮ್ಯೂಸಿಯಮನ್ನು ಸ್ಥಾಪನೆ ಮಾಡಬೇಕು. ಮತ್ತು ನಮ್ಮ REC ಕೇಂದ್ರ ವ್ಯಾಪ್ತಿಯಲ್ಲಿ ಬರುವಂಥ REC ಕೇಂದ್ರಗಳನ್ನು ನೀವು ಬಲಗೊಳಿಸಬೇಕು. ಬಹುಮುಖ್ಯವಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸಿದ್ವಿ, ಆದರೆ ರಾಜ್ಯ ಸರ್ಕಾರದಿಂದ ನಮ್ಮ ರೇಷ್ಮೆ ಆಯುಕ್ತರಾಗಲಿ ಅಥವಾ ನಮ್ಮ ಅಡಿಷನಲ್ ಡೈರೆಕ್ಟರ್ ಆಗಲಿ ಯಾರೂ ಕಾರ್ಯಕ್ರಮಕ್ಕೆ ಬಂದಿರೋದಿಲ್ಲ. ಅವರಿಗೆ ನಮ್ಮದು ಒಂದಷ್ಟು ಡಿಮ್ಯಾಂಡ್ ಇತ್ತು. ಏನಪ್ಪ ಅಂದರೆ, ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯಲ್ಲಿ ರೈತರು ಸಾಮಗ್ರಿಗಳನ್ನು ಕೊಂಡುಕೊಳ್ಬೇಕಂದ್ರೆ ಅವರಿಗೆ ಎಂಪ್ಯಾನಲ್ ಇದೆ, ಅವ್ರಿಗೆ ಅವಕಾಶ ಇದೆ. ಆದರೆ ನಮ್ಮ ರೇಷ್ಮೆ ಇಲಾಖೆಯಲ್ಲಿ L1 ವ್ಯವಸ್ಥೆ ಇದೆ. ಅಂದರೆ ಅವರು ಯಾವುದು L1 ರೇಟ್ಗೆ ಫಿಕ್ಸ್ ಆಗಿರುತ್ತೆ ಆ ಎಕ್ವಿಪ್ಮೆಂಟ್ಸನ್ನು ತೊಗೊಳ್ಬೇಕು, ಅದನ್ನು ಎಂಪ್ಯಾನಲ್ ಮಾಡಬೇಕು ಅನ್ನುವಂಥದ್ದು ನಮ್ಮದು ಬೇಡಿಕೆ ಇತ್ತು. ಮತ್ತು ಯಾರು ದ್ವಿತಳಿ ಗೂಡನ್ನು ಬೆಳೀತಾರೆ ಅವರಿಗೆ KGಗೆ 30 ರೂಪಾಯಿ ಸಹಾಯಧನ ದೊರಕುತ್ತೆ. ಅದು 7 ತಿಂಗಳುಗಳಿಂದ ಬಾಕಿ ಇದೆ. ಆ ಸಬ್ಸಿಡಿ ಅಮೌಂಟನ್ನು ಕೂಡಲೇ ನೀವು ಬಿಡುಗಡೆ ಮಾಡಬೇಕು ಅನ್ನೋಂಥ ಬೇಡಿಕೆ ಇತ್ತು. ಮತ್ತು ಜಿಲ್ಲಾ ಪಂಚಾಯತ್ CEO ಅವ್ರಿಗೂ ಕೂಡ ನಮ್ಮದು ಅನೇಕ ಬೇಡಿಕೆಗಳಿತ್ತು, ಆದರೆ ಅವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿರೋದಿಲ್ಲ. ಅವರ ಮಾಹಿತಿಗಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ದ್ವಿತಳಿ ಗೂಡು ಬೆಳೆಯುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದಕ್ಕೆ ತಕ್ಕಂತೆ ಸೋಂಕು ನಿವಾರಕಗಳ ಅವಶ್ಯಕತೆಯೂ ಕೂಡ ನಮಗಿದೆ. ಆ ಸೋಂಕು ನಿವಾರಕಗಳು ಏನು ಕೊಡ್ತಾ ಇದ್ದೀರೋ ಅದನ್ನು ಡಬಲ್ ಮಾಡಿದಾಗ ಮಾತ್ರ ಪ್ರತಿ ಬೆಳೆಗೂ ಸೋಂಕು ನಿವಾರಕಗಳು ನಮಗೆ ರೈತರಿಗೆ ಸಿಗುವಂತಾಗುತ್ತೆ. ಇದು ನಮಗೆ ಭಾಳ ಅನುಕೂಲ ಆಗುತ್ತೆ. ಮತ್ತು ಎಲ್ಲ ಇಲಾಖೆಗಳಲ್ಲೂ ತೊಂದರೆ ಇದ್ದಂತೆ ನಮ್ಮ ರೇಷ್ಮೆ ಇಲಾಖೆಯಲ್ಲಿ ತುಂಬ ಅಧಿಕಾರಿಗಳ ಮತ್ತು ಇವರ ಸಮಸ್ಯೆ ಇದೆ. ಕಚೇರಿ ನಿರ್ವಹಣೆ ಮಾಡುವುದು ಕೂಡ ತೊಂದರೆ ಇದೆ.
ನಮ್ಮಲ್ಲಿದ್ದಂಥ ಡಿ ಒಗಳನ್ನ ತೆಗೆದುಬಿಟ್ರು. ಆ ಡಿ ಒಗಳನ್ನ ಮತ್ತೆ ಕೊಟ್ಟರೆ, ಪ್ರತಿ ತಾಲೂಕಿಗಂತೆ ಒಂದು ಡಿ ಒನ ಕೊಟ್ಟರೆ ನಮ್ಮ ಎಲ್ಲ ಕಚೇರಿಗಳನ್ನು ನಾವು ನಡೆಸೋದಕ್ಕೆ ಸಹಾಯ ಆಗುತ್ತೆ. ಇಲ್ಲ ಅಂದರೆ ನಮ್ಮ ರೇಷ್ಮೆ ವಿಸ್ತೀರ್ಣ ಅಧಿಕಾರಿಗಳು ಅಥವಾ ನಮ್ಮ ADSಗಳೇ ಇದು ಸರ್ಕಾರಿ ಕಚೇರಿಗಳಲ್ಲಿ ಕುರಿತು ಕೂತ್ಕೊಂಡು ಡಿ ಒ ಕೆಲಸ ಮಾಡಿದ್ರೆ ಅದರಿಂದ ನಮಗೆ ಅನನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ 6 ತಾಲೂಕುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ, ಅಂದರೆ ಎಸ್ಪೆಷಲಿ ರೇಷ್ಮೆ ರೈತರೇ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಾಗ ನಮಗೆ ನಮ್ಮ ಜಿಲ್ಲಾ ರೇಷ್ಮೆ ಬೆಳೆಗಾರರ ಸಂಘ ಇದೆ, ಅಧ್ಯಕ್ಷನಾಗಿ ಮತ್ತು ನಮ್ಮ ಎಲ್ಲ ನಿರ್ದೇಶಕರಿಗೂ ಇನ್ನೂ ಹೆಚ್ಚಿನ ಶಕ್ತಿ ಬಂದಿದೆ. ಯಾಕೆ ಅಂದರೆ ನಾವು ಏನು ಒಂದು ಕರೆಯನ್ನು ಕೊಟ್ಟಿದ್ವಿ, ನಮ್ಮ ಡಿಮ್ಯಾಂಡ್ಗಳನ್ನು ನಾವು ಸರ್ಕಾರದ ಮುಂದೆ ಮತ್ತು ಜನಪ್ರತಿನಿಧಿಗಳ ಮುಂದೆ ಇಡಬೇಕು ಅಂತ ಒಂದು ಕರೆ ಕೊಟ್ಟಾಗ ಸಾವಿರಾರು ಸಂಖ್ಯೆಯಲ್ಲಿ ತನ್ನದೇ ಖರ್ಚು ವೆಚ್ಚಗಳನ್ನು ಭರಿಸಿ ಅವರು ಬಂದು ನಾವು ನಮ್ಮ ಸಂಘದ ಜೊತೆಗೆ ಇದ್ದೇವೆ ಮತ್ತು ನಮ್ಮ ಸಂಘದ ಶಕ್ತಿಯನ್ನು ಇನ್ನೂ ಹೆಚ್ಚು ಮಾಡ್ತೀವಿ ಅಂತ ಏನು ಬಂದಿದ್ದೀರಾ ನೀವು, ನಿಮ್ಮ ಈ ಶ್ರಮವನ್ನು ನಾವು ವ್ಯರ್ಥ ಮಾಡೋದಿಲ್ಲ. 100ಕ್ಕೆ 100ರಷ್ಟು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಪರವಾಗಿ ಮತ್ತು ನಮ್ಮ ರೇಷ್ಮೆ ಉದ್ಯಮವನ್ನು ಉಳಿಸುವುದಕ್ಕಾಗಿ ಯಾವ ರೀತಿಯ ಹೋರಾಟಗಳನ್ನು ಮಾಡಬೇಕು ಮತ್ತು ಯಾವ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅದು ಎಲ್ಲದಕ್ಕೂ ನಾವು 24x7 ಸಜ್ಜಾಗಿರ್ತೀವಿ ಮತ್ತು ನಿಮ್ಮ ಪರವಾಗಿರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಕೆಲ ಅಧಿಕಾರಿಗಳು, ಮುಖ್ಯವಾಗಿ ನಮ್ಮ ರಾಜ್ಯದ ರೇಷ್ಮೆ ಆಯುಕ್ತರು ಮತ್ತು ನಮ್ಮ ಅಡಿಷನಲ್ ಡೈರೆಕ್ಟರ್ ಅವರು ಮತ್ತು ನಮ್ಮ JD ರವರು, ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋದಿಲ್ಲ. ಮತ್ತು CSRTI ಮೈಸೂರು ಡೈರೆಕ್ಟರ್ ಅವರು ಮತ್ತು ನಮ್ಮ CSB ಡೈರೆಕ್ಟರ್ ಟೆಕ್ ಇವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿರೋದಿಲ್ಲ. ನಾವು ಇವರಿಗೆ 20 ದಿನಗಳ ಮುಂಚೆನೇ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿದ್ದರೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರ್ತಾರೆ. ಮತ್ತು ನಾವು ಅವರ ಪರವಾಗಿ ಯಾವುದೇ ರೀತಿ ಕೆಲಸಗಳನ್ನು ಮಾಡಿರಲ್ಲ ಅನ್ನುವಂಥ ಅಳಕಿನಿಂದ ಇವರು ಕಾರ್ಯಕ್ರಮಕ್ಕೆ ಬಂದಿರಲ್ಲ. ಆದರೂ ಸಹ ನಾವು ಸೌಜನ್ಯಕ್ಕಾಗಿ ಯಾವ ನಮ್ಮ ಡಿಮ್ಯಾಂಡ್ಗಳನ್ನು ಇಟ್ಟಿದ್ದೀವಿ ಅದನ್ನು ಪತ್ರದ ವ್ಯವಹಾರದ ಮುಖಾಂತರ ಅವರನ್ನು ಮುಟ್ಟುವಂತಹ ಪ್ರಯತ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದರೂ, ನಮಗೆ ಸ್ಪಂದನೆ ಮಾಡಿಲ್ಲ ಅಂದರೆ, ನೀವು ಇರುವ ಜಾಗಕ್ಕೆ ನಾವು ಅದೇ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಮುತ್ತಿಗೆ ಹಾಕಿ ನಮ್ಮ ಹಕ್ಕನ್ನು ನಾವು ಪಡೆಯೋದರಲ್ಲಿ ಯಾವುದೇ ಮುಲಾಜಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಸಹ ನಿಮಗೆ ನೀಡೋದಕ್ಕೆ ಇಷ್ಟಪಡ್ತೀನಿ. ಕೋಲಾರ ಜಿಲ್ಲಾ ರೇಷ್ಮೆ ಬೆಳೆಗಾರರ ಅಭಿವೃದ್ಧಿ ಸಂಘದ ಉಪಾಧ್ಯಕ್ಷರಾಗಿ ನಮ್ಮ ಕಾರ್ಯಕ್ರಮವನ್ನು ತುಂಬ ರೈತರು ಎಲ್ಲ 6 ತಾಲೂಕುಗಳಿಂದ ಬಂದು ಆಗಮಿಸಿ ತುಂಬ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇದರಿಂದ ತುಂಬ ಅನುಕೂಲ ಆಗಲಿ, ನಮ್ಮ ರೇಷ್ಮೆ ಬೆಳೆಯಲು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇಷ್ಟು ಜನನ ಸುಮಾರು 1800-2000 ಜನನ ಸೇರಿಸಿ ಎಲ್ಲರಿಗೂ ಮಾಹಿತಿ ಸಿಕ್ಕಿರ್ತಂಥ ಒಂದೇ ವೇದಿಕೆಯಲ್ಲಿ ಇದರಲ್ಲಿ ಕೋಲಾರ ರೇಷ್ಮೆ ಬೆಳೆಗಾರರ ಅಭಿವೃದ್ಧಿ ಸಂಘದಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೆ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್, ಬಂಗಾರಪೇಟೆ ತಾಲೂಕಿನ ಉಪಾಧ್ಯಕ್ಷರು ಮತ್ತು ಜಿಲ್ಲೆಯ ನಿರ್ದೇಶಕರು. ನಾವು 25 ವರ್ಷದಿಂದ ರೇಷ್ಮೆಯನ್ನು ಮಾಡುತ್ತಿದ್ದೇವೆ.